ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಪಂಚನ ಸುತೆ ತತ್ವಂ ಮುನಿಭ್ಯಂ ವಿಲಕ್ಷಿತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಲಂಕೆಯ ಕೋಟೆಯ ಗೋಡೆಗಳ ಸುತ್ತಲೂ ವಾನರರು ಆಕ್ರಮಿಸಿಕೊಂಡಿದ್ದಾರೆ. ಕೋಟೆಯ ಗೋಡೆಯ ಮೇಲಿಂದ ರಾಕ್ಷಸರು ಅವರೊಡನೆ ಯುದ್ಧವನ್ನು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾವಣ ಪುತ್ರನಾದ ಮೇಘನಾದ ಅಥವಾ ಇಂದ್ರಜಿತುವು ಆ ವಾನರರ ಮೇಲೆ ಯುದ್ಧ ಮಾಡಲು ಬಂದಿದ್ದಾನೆ. ತನ್ನ ತಂದೆಯ ಬಳಿ ಅತ್ಯಂತ ಘನಘೋರವಾದ ಯುದ್ಧವನ್ನು ಮಾಡುವುದಾಗಿ ಆತ ಪ್ರಮಾಣವನ್ನು ಮಾಡಿ ಬಂದಿರುವನು. ಕೋಸಲಾಧೀಸ ಗೌಭ್ರಾತ ಧನ್ವಿ ಸಕಲ ಲೋಕ ವಿಖ್ಯಾತ ಗಹನಲ ನೀಲ ದುಬಿದ ಸುಗ್ರೀವ ಅಂಗದ ಹನುಮಂತ ಬಲಸೀವ ಕಹ ವಿಭೀಷಣು ಭ್ರಾತ ದ್ರೋಹಿ ಆಜು ಸಬಹಿ ಹಟಿ ಮಾರವು ಹೋಗಿ ಸಕಹಿ ಕಠಿಣ ಬಾನ ಸಂಧಾನೆ ಅತಿಶಯ ಕ್ರೋಧ ಶ್ರವಣ ಲಗಿತಾನೆ ಸರಸಮೂಹ ಸೋಚಾಡೈಲಾಗ ಧನುಸ ಪಚ್ಚಿ ಬಹುನಾಗ ಜಹತಃ ಪರತ ದೇಕಿಯಹಿ ಬಾನರ ಸನ್ಮುಖ ಹೋಯಿ ನ ಸಕೇತಿ ಅವಸರ सहतः भागी चले कपिरेचा बिसरि सबहि बुद्ध बिसरि सबहि युद्ध कई भा सो कपिट भालु न रह मह देखा विनेसी जहिन ಪ್ರಾಣ ಅವಶೇಷ. ಅವನು ಅಬ್ಬರಿಸಿ ಅಂದರೆ ಇಂದ್ರಜಿತುವು ಅಬ್ಬರಿಸಿ ಉಗ್ಗಣಿಸಿದನು. ಲೋಕವಿಖ್ಯಾತ ಧನುರ್ಧರರಾದ ಕೋಸಲಾಧೀಶ ಸೋದರರಲ್ಲಿ ನಳ ನೀಲ ದ್ವಿವಿಧ ಸುಗ್ರೀವ ಹಾಗೂ ಅಪಾರ ಬಲಶಾಲಿಗಳಾದ ಅಂಗದ ಹನುಮಂತರಲ್ಲಿ ಭಕ್ತ ದ್ರೋಹಿಯಾದ ವಿಭೀಷಣನಲ್ಲಿ ಇಂದು ನಾನು ಅವರೆಲ್ಲರನ್ನೂ ಅದರಲ್ಲೂ ಆ ದುಷ್ಟನನ್ನು ತೀರಿಸಿಯೇ ತೀರುತ್ತೇನೆಂದು ಹಠ ತೊಡುತ್ತೇನೆ. ಹೀಗೆ ಹೇಳಿ ಅವನು ಭಯಂಕರವಾದ ಬಾಣಗಳನ್ನು ಹೂಡಿ ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ಅಂಬಿನ ಮಳೆಗರೆಯತೊಡಗಿದನು. ಅವು ರೆಕ್ಕೆಗಳುಳ್ಳ ಸರ್ಪಗಳಂತೆ ವೇಗವಾಗಿ ಸಾಗುತ್ತಿದ್ದವು. ವಾನರರು ಇದ್ದಲ್ಲೇ ಸದ್ದಿಲ್ಲದೆ ಬೀಳತೊಡಗಿದರು. ಆಗ ಅಲ್ಲಿ ಆ ಮಹಾವೀರನನ್ನು ಎದುರಿಸುವವರು ಯಾರೂ ಇರಲಿಲ್ಲ. ಕಪಿ ಕರಡಿಗಳೆಲ್ಲ ಹತಬಲರಾಗಿ ಹತಪ್ರಭರಾಗಿ ಹತವೀರ್ಯರಾಗಿ ಬಿದ್ದವು. ಗತ ಪ್ರಾಣವಾಗುವುದೊಂದೇ ಬಾಕಿ. ದಸ ದಸ ಸರಸಭ ಮಾರಿಸಿ ಪರೇ ಭೂಮಿ ಕಪಿ ಬೈರ ಸಿಂಹನಾದ ಕರಿಗಜ್ಜ ಮೇಘನಾದ ಬಲಧೀರ. ಬಳಿಕ ಮೇಘನಾದನು ಒಬ್ಬೊಬ್ಬರ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದನು. ಕಪಿವೀರರೆಲ್ಲ ಧರಾಶಾಯಿಗಳಾದರು. ಆಗ ಪ್ರಬಲನಾದ ಧೀರ ಮೇಘನಾದನು ಸಿಂಹನಾದ ಮಾಡಿದನು. ದೇಖಿ ಪವನ ಸುತ ಕಟಕ ಬಿಹಾಲ ಕ್ರೋಧವಂತ ಜನೋ ಧಾಯವು ಕಾಲ ಮಹಾಶೈಲಯಕ ತುರತವು ಪಾರ ತಿರಿಸ ಮೇಘನಾದ ಪರಡಾರ आवत देखे गयव न बसोये हठ सारथि तुरगस बकोये बार बार पचार हनुमान निकट न आव मर मुसो जाना रघुपति निकट गयव गणनादा नाना भाति करसि दुर्बाधा अस्त्र शस्त्र आयुध सबडारे कौतुक ही प्रभु काटि निवारे के प्रताप मूढ़ कसिया किसियाना करैलाग माया विधि नाना जिमि को वो करै गरुड़ सै खेला डर पावै गहि ಸ್ವಲ್ಪ ಸಪೇಲ. ವಾನರ ಸೇನೆ ಈ ಪ್ರಕಾರ ಕಂಗೆಟ್ಟು ದಿಕ್ಕಾಪಾಲಾದುದನ್ನು ಕಂಡು ಪವನಪುತ್ರ ಹನುಮಂತನು ಭಾರಿ ಸಿಟ್ಟುಗೊಂಡು ಸಾಕ್ಷಾತ್ ಕಾಲನಂತೆ ಶತ್ರುವಿನತ್ತ ಧಾವಿಸಿ ಬಂದನು. ಅವನು ಕೂಡಲೇ ಒಂದು ದೊಡ್ಡ ಬೆಟ್ಟವನ್ನು ಕಿತ್ತೆತ್ತಿಕೊಂಡು ಕ್ರುದ್ಧನಾಗಿ ರಯ್ಯನೆ ಮೇಘನಾದನ ಮೇಲೆ ಎಸೆದನು.
ತನ್ನ ಮೇಲೆ ಎರಗುತ್ತಿರುವ ಪರ್ವತವನ್ನು ನೋಡಿ ಮೇಘನಾದನು ಆಕಾಶಕ್ಕೆ ನೆಗೆದನು. ಅವನ ರಥವು ಪುಡಿ ಪುಡಿಯಾಯಿತು. ಸಾರಥಿ ತುರಗಗಳು ಹತರಾದರು. ಹನುಮಂತನು ಮತ್ತೆ ಮತ್ತೆ ಅವನನ್ನು ಮೂದಲಿಸಿದನು. ಆದರೆ ಹನುಮಂತನ ಬಲದ ಮರ್ಮ ತಿಳಿದ ಮೇಘನಾದನು ಅವನ ಬಳಿಗೆ ಬರಲೊಲ್ಲನು. ಆಗ ಮೇಘನಾದನು ರಘುನಾಥನ ಬಳಿಗೆ ಬಂದು ಅನೇಕ ರೀತಿಯ ದುರ್ವಚನಗಳನ್ನಾಡಿದನು. ಅನಂತರ ಅವನು ಶ್ರೀರಾಮನ ಮೇಲೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದನು. ಆದರೆ ಪ್ರಭುವು ಲೀಲಾಜಾಲವಾಗಿ ಅದನ್ನು ಕತ್ತರಿಸಿ ಹಾಕಿದನು. ಶ್ರೀರಾಮನ ಬಲ ಪರಾಕ್ರಮವನ್ನು ಕಂಡು ಆ ಮೂರ್ಖನು ಲಜ್ಜಿತನಾಗಿ ಅನೇಕ ರೀತಿಯ ಮಾಯಗಳನ್ನು ಒಡ್ಡಿದ. ಅವನ ಪ್ರಯತ್ನವು ಸಣ್ಣ ಹಾವಿನ ಮರಿಯನ್ನು ಹಿಡಿದು ಗರುಡನನ್ನು ಹೆದರಿಸಿ ಸರಸವಾಡುವಂತಾಯಿತು. ಜಾಸು ಪ್ರಬಲ ಮಾಯಾ ಬಸ ಶಿವ ವಿರಂಚಿ ಬಡ ಚೋಟ ಪಾಹಿ ದಿಖಾವಹಿ ನಿಸಿಚರ ನಿಜ ಮಾಯಾಮತಿ ಕೋಟ. ಶಿವ ವಿರಿಂಚಿಯಿಂದ ಹಿಡಿದು ಎಲ್ಲ ಹಿರಿಯರು ಕಿರಿಯರು ಯಾವ ಭಗವಂತನ ಪ್ರಬಲ ಮಾಯೆಗೆ ಒಳಗಾಗಿದ್ದಾರೋ ಅವನೆದುರಿಗೆ ಈ ನೀಚ ನಿಶಾಚರನು ತನ್ನ ಮಾಯೆಯನ್ನು ತೋರುತ್ತಿರುವನು. ನಭ ಚಢಿ ಬರಷ ವಿಪುಲ ಅಂಗಾರ ಮಹಿತೆ ಪ್ರಗಟ ಹೋಗಿ ಜಲಧಾರ. ನಾನಾ ಭಾತಿ ಪಿಸಾಚ ಪಿಸಾಚಿ ಮಾರು ಕಾಟು ಧುನಿ ಭೋಲಗಿ ನಾಚಿ. ವಿಷ್ಟಾಪೂಯ ರುಧಿರ ಕಚಹಾಡ ಬರಶಯಿಕ ಬಹು ಉಪಲ ಬಹು ಚಾಡ. ಬರಶಿ ಧೂರಿಕೆ ನೇಸಿ ಅಧಿಯಾರ सूजन आपन हाथ पसारा. कपि अकुलाने माया देखे सब कर मर नमना यही रेखे. कौतुक देखि राम मुस्काने भये सभीत सकल कपि जाने. एक बान काटी सब माया जिमि दिन कर हरति मिर निकाया. कृपा दृष्टि कपि भालु बिलोके ಭಯೇ ಪ್ರಬಲರ ನರಹಿ ನರೋಕೆ. ಆಕಾಶಕ್ಕೆ ಎಗರಿದ ಇಂದ್ರಜಿತುವು ಕೆಂಡದ ಮಳೆಗರೆಯತೊಡಗಿದನು. ನೆಲದಿಂದ ಜಲದ ಧಾರೆಗಳು ಚಿಮ್ಮಿದವು. ಅನೇಕ ವಿಧವಾದ ಪಿಶಾಚಿನಿಯರು ಕುಣಿದು ಕುಪ್ಪಳಿಸಿ ಕಡಿ ಬಡಿ ಹೊಡಿ ಕತ್ತರಿಸು ಎಂದು ಕಿರುಚತೊಡಗಿದವು. ಅವನು ಮಲಮೂತ್ರಗಳನ್ನು ಕೀವು ನೆತ್ತರು ಕೂದಲು ಮೂಳೆ ಇವುಗಳ ಮಳೆಗರೆದನು. ಮತ್ತೊಮ್ಮೆ ಎಲ್ಲೆಡೆ ಶಿಲೆಗಳನ್ನು ಎರಚಿದನು. ಅನಂತರ ಅವನು ಧೂಳು ಚೆಲ್ಲಿ ಎತ್ತೆತ್ತಲು ಕವಿಯುವಂತೆ ಮಾಡಿದನು. ಅದರಲ್ಲಿ ಚಾಚಿದ ತನ್ನ ಕೈಯೇ ಕಾಣದಂತಾಯಿತು. ಅವನ ಮಾಯೆಯನ್ನು ಕಂಡು ವಾನರರು ತತ್ತರಿಸಿ ಹೋದರು. ಇದೇ ರೀತಿ ಮುಂದುವರಿದರೆ ನಾವೆಲ್ಲರೂ ಸತ್ತಂತೆಯೇ ಸರಿ ಎಂದು ಅವರೆಲ್ಲ ಯೋಚಿಸತೊಡಗಿದರು. ಈ ದೃಶ್ಯವನ್ನು ಕಂಡು ಶ್ರೀರಾಮನು ಮುಗುಳ್ನಕ್ಕು ವಾನರರೆಲ್ಲ ಭಯಭ್ರಾಂತರಾಗಿದ್ದಾರೆಂಬುದನ್ನು ಅರಿತು ಸೂರ್ಯನು ಕತ್ತಲೆಯ ಮೊತ್ತವನ್ನು ತೊಡೆದು ಹಾಕುವಂತೆ ಒಂದೇ ಒಂದು ಬಾಣದಿಂದ ಮೇಘನಾದನ ಮಾಯೆಯನ್ನು ನಾಶಪಡಿಸಿದನು. ಮತ್ತೆ ಅವನು ವಾನರ ಭಲ್ಲೂಕಗಳತ್ತ ತನ್ನ ಕೃಪಾದೃಷ್ಟಿಯನ್ನು ಬೀರಿದನು. ಅವರು ಮರಳಿ ಶಕ್ತಿ ಸಂಪನ್ನರಾಗಿ ತಡೆದರೂ ನಿಲ್ಲದೆ ವೀರಾವೇಶದಿಂದ ಹೋರಾಡತೊಡಗಿದರು. ಆಯಸುಮಾಗಿ ರಾಮ ಪಹಿ ಅಂಗದಾದಿ ಕಪಿಸಾಥ ಲಕ್ಷ್ಮಣ ಚಲೆ ಕ್ರುದ್ಧ ಹೋಯಿ ಬಾನಸರಾಸನ ಹಾಥ. ಶ್ರೀರಾಮನ ಅಪ್ಪಣೆಯನ್ನು ಪಡೆದು ಲಕ್ಷ್ಮಣನು ಧನುರ್ಬಾಣಗಳನ್ನು ಧರಿಸಿಕೊಂಡು ಕ್ರುದ್ಧನಾಗಿ ಅಂಗದಾದಿ ವಾನರ ಪ್ರಮುಖರೊಂದಿಗೆ ಯುದ್ಧಕ್ಕೆ ಹೊರಟನು. ಶತಜನಯನವುರ ಬಾಹು ಬಿಸಾಲ ಹಿಮಗಿರಿ ನಿಭತನು ಕಚುಯ ಕಲಾಲ. ಇಹಾದಸಾನನ ಸುಭಟ ಪಠಾಯೇ ನಾನಾ ಅಸ್ತ್ರ ಶಸ್ತ್ರ ಗಹಿದಾಯೇ. ಗೋಧರ ನಕ ಬಿಟ ಪಾಯುಧಾರಿ ಧಾಯೇ ಕಪಿ ಜಯ ರಾಮ ಪುಕಾರಿ. ಭಿರೆ ಸಕಲ ಜೋರಿ ಹಿಸನ ಜೋರಿ ಇತ ಉತ ಜಯ ಇಚ್ಛಾ ನಹಿ ಥೋರಿ. ಮುಟಿಕನ್ ಹಲಾತನ ಧಾತನ ಕಾಟಹಿ ಕಪಿ ಜಯಶೀಲ ಮಾರಿ ಪುನಿ ಡಾಟಹಿ. ಮಾರು ಮಾರು ಧರು 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 ಮಾರು ಸೀಸ ತೋರಿ ಗಹಿ ಬುझा ಪುಪಾರು. ಅಸಿರವ ಪೂರಿ ರಹಿ ನವ ಖಂಡ ಧಾವಹಿ ಜಗತಃ ರುಂಡ ಪ್ರಚಂಡ. ದೇಕಹಿ ಕೌತುಕ ನಭಸುರ ಬೃಂದ ಕಬಹು ಕಬಿ ಸಮಯ ಕಬಹು ಆನಂದ. ಅವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು.
ಹರವಾದ ವಕ್ಷಸ್ಥಳ, ದೀರ್ಘಬಾಹುಗಳಿಂದ ಹಿಮಾಲಯ ಪರ್ವತದಂತೆ ಗೌರವರ್ಣ ಶರೀರ ಕಾಂತಿಯು ಕೊಂಚ ಕೆಂಪು ಬಣ್ಣಕ್ಕೆ ಏರಿತ್ತು. ರಾವಣನು ಮೇಘನಾದನ ಜೊತೆಗೆ ತನ್ನ ಸಮರ ಪಟು ಭಟರನ್ನು ಕಳಿಸಿದನು. ಅವರು ಅನೇಕ ವಿಧವಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಒಮ್ಮೆಲೆ ರಣರಂಗಕ್ಕೆ ಧುಮುಕಿದರು. ಪರ್ವತಗಳು ಹೆಮ್ಮರಗಳು ತಮ್ಮ ಉಗುರುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ವಾನರ ವೀರರು ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಸಾಗಿದರು. ವಾನರರು ರಕ್ಕಸರು ಜೋಡಿ ಜೋಡಿಯಾಗಿ ಕಾದಿದರು. ಉಭಯ ತಂಡಗಳಲ್ಲಿಯೂ ಪ್ರಬಲವಾದ ವಿಜಯದ ಆಕಾಂಕ್ಷೆಯಿಂದ ವಿರೋಚಿತವಾಗಿ ಹೋರಾಡುತ್ತಿದ್ದರು. ವಾನರರು ರಕ್ಕಸರನ್ನು ಮುಷ್ಟಿಯಿಂದ ಹೊಡೆದು, ಕಾಲಿಂದ ಒದ್ದು, ಹಲ್ಲಿನಿಂದ ಕಚ್ಚಿ ಕಚ್ಚಿ ಕೊಲ್ಲುತ್ತಿದ್ದರು. ಜಯಶಾಲಿಗಳಾದ ವಾನರರು ಅವರನ್ನು ಗುದ್ದಿ ಗುದ್ದಿ ಬಾಧಿಸುತ್ತಾ ಗದರಿಸುತ್ತಿದ್ದರು. ಕೊಲ್ಲು, ಕಡಿ, ಹಿಡಿ, ಬಡಿ, ಕಿವಿ ಕಟ್ಟು, ತಲೆವಡಿ, ಭುಜಗಳನ್ನು ಹಿಡಿದು ಕಳಚು ಎಂಬ ಕೂಗು ನವಖಂಡಗಳಲ್ಲಿಯೂ ತುಂಬಿ ಹೋಯಿತು. ರುಂಡ ಕಳಚಿದ ಮುಂಡಗಳು ಎಲ್ಲೆಲ್ಲೂ ಓಡಾಡುತ್ತಿದ್ದವು. ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ನಿಬ್ಬೆರಗಾಗಿ ಈ ಕೌತುಕವನ್ನು ನೋಡುತ್ತಿದ್ದರು. ಅವರಿಗೆ ಒಮ್ಮೆ ಖೇದವಾದರೆ ಮತ್ತೊಮ್ಮೆ ಮೋದವಾಗುತ್ತಿತ್ತು. ರುಧಿರಗಾಢ ಬರಿ ಬರಿ ಜಮ್ಯೋ ऊपर धूरी उड़ाई जनु अंगार रासिನ ಪರ ಮೃತಕ ಧೂಮ ರಕ್ಷ್ಯೋ ಛಾಯಿ. ಹಳ್ಳ ಹೊಂಡಗಳಲ್ಲಿ ತುಂಬಿ ಹೋದ ನೆತ್ತರು ಹೆಪ್ಪುಗಟ್ಟಿತ್ತು. ಅದರ ಮೇಲೆ ಧೂಳು ತುಂಬಿ ಅದು ಕೆಂಡದ ರಾಶಿಯ ಮೇಲೆ ಬೂದಿ ಕವಿದಿರುವಂತೆ ಕಾಣುತ್ತಿತ್ತು. ಘಾಯಲ ಬೀರ ಬಿರಾಜಗಿ ಕೈಸೆ ಕುಸುಮಿತ ಕಿಂ ಸುಖ ಕೇತರು ಜೈಸೆ ಲಕ್ಷ್ಮಣ ಮೇಘನಾದ ದ್ವೌ ಜೋಧ ಬಿರಹಿ ಪರಸಪರ ಅಗರ್ ಕರಿ ಅತಿ ಕ್ರೋಧ ಏಕ ಸಕಯ ನಹಿ ಜೀತಿ ನಿಸಿಚರ ಛಲ ಬಲ ಕರಯಿ ಅನೀತಿ ಕ್ರೋಧವಂತ ತಬ ಭಯವು ಅನಂತ ಭಂಜೆವು ಭರತ ಸಾರಥಿ ತುರಂತ ನಾನಾ ವಿಧಿ ಪ್ರಹಾರ ಕರಶೇಷ ರಾಕ್ಷಸ ಭಯವು ಪ್ರಾಣ ಅವಶೇಷ ರಾವಣ ಸುತ ನಿಜ ಮನ ಅನುಮಾನ ಸಂಕಟ ಭಯವು ಹರಿಹಿ ಮಮ ಪ್ರಾಣ ವೀರಘಾತಿನಿ ಚಾಡಿಸಿ ಸಾಗಿ ತೇಜ ಪುಂಜ ಲಕ್ಷ್ಮಣವುರಲಾಗಿ ಮುರುಚಾ ಭಯ ಶಕ್ತಿ ಕೇಲಾಗಿ ಬಬ ಚಲಿ ಗಯವು ನಿಕಟ ಭಯ ತ್ಯಾಗಿ. ಗಾಯಗೊಂಡ ವೀರರು ಅರಳಿ ನಿಂತ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು. ಲಕ್ಷ್ಮಣ ಮತ್ತು ಮೇಘನಾದ ಈರ್ವರು ಯೋಧರು ಅತ್ಯಂತ ಕ್ರುದ್ಧರಾಗಿ ಒಬ್ಬರ ಮೇಲೊಬ್ಬರು ಎರಗೆದರು. ಯಾರು ಯಾರನ್ನು ಗೆಲ್ಲರು ಸೋಲರು. ರಾಕ್ಷಸನಾದ ಮೇಘನಾದನು ಮೋಸವನ್ನು ಅಧರ್ಮವನ್ನು ಅವಲಂಬಿಸಿ ಮಾಯ ಮಾಡತೊಡಗಿದನು. ಆಗ ಭಗವಾನ್ ಅನಂತರಾದ ಲಕ್ಷ್ಮಣನು ರೋಷಾವೇಶಗೊಂಡು ಇಂದ್ರಜಿತುವಿನ ರಥವನ್ನು ಭಗ್ನಗೊಳಿಸಿದನು. ಸಾರಥಿಯನ್ನು ತುಂಡರಿಸಿದನು. ಅವನ ಪ್ರಹಾರದಿಂದ ಇಂದ್ರಜಿತುವಿನ ಪ್ರಾಣ ಮಾತ್ರ ಉಳಿದಿತ್ತು. ಈಗ ತೀವ್ರ ಸಂಕಟ ಪರಿಸ್ಥಿತಿ ಎದುರಾಗಿದೆ. ಇವನ ಕೈಯಿಂದ ನನ್ನ ಪ್ರಾಣಗಳು ಉಳಿಯವು ಎಂದು ಭಾವಿಸಿದ ರಾವಣ ಪುತ್ರನು ವೀರಘಾತಿನಿ ಎಂಬ ಶಕ್ತಿಯಾಯುಧವನ್ನು ಪ್ರಯೋಗಿಸಿದನು. ತೇಜೋರಾಶಿಯಾದ ಆ ಶಕ್ತಿಯಾಯುಧವು ಲಕ್ಷ್ಮಣನ ಎದೆಗೆ ತಗುಲಿತು. ಶಕ್ತಿ ತಗುಲುತ್ತಲೇ ಅವನು ಮೂರ್ಛಿತನಾದನು. ಆಗ ಮೇಘನಾದನು ನಿರ್ಭಯನಾಗಿ ಅವನ ಸಮೀಪಕ್ಕೆ ಸಾಗಿದನು. ಮೇಘನಾದ ಸಮಕೋಟಿ ಸತಜೋಧಾರಗೆ ಉಠಾಯಿ ಜಗದಾಧಾರ ಶೇಷ ಕಿಮಿ ಉಠೈ ಚಲೇ ಕಿಸಿಯಾಯಿ. ಮೇಘನಾದನಂತಹ ಬಲವುಳ್ಳ ಅಸಂಖ್ಯ ರಾಕ್ಷಸ ಯೋಧರು ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುವರು. ಆದರೆ ಜಗದಾಧಾರನಾದ ಆದಿಶೇಷನಲ್ಲವೇ ಅವನನ್ನು ಯಾರು ತಾನೇ ಹೇಗೆ ಎತ್ತಲು ಸಾಧ್ಯ? ಅವರು ನಾಚಿ ತಲೆ ತಗ್ಗಿಸಿ ಹೊರಟು ಹೋದರು. ಸುನುಗಿರಿ ಜಾಕ್ರೋಧಾನಲ ಜಾಸು ಜಾರಯಿ ಭುವನ ಚಾರಿದಸ ಆಸು ಸಕ ಸಂಗ್ರಾಮ ಜೀತಿ ಕೋತಾಹಿ ಸೇವಹಿ ಸುರ ನರ ಅಗ ಜಗ ಜಾಹಿ ಯಹ ಕೌತೂಹಲ ಜಾನಯಿ ಸೋಯಿ जा पर कृपा राम कई होई संध्या भय फिर द्वौ बाहनी लगे सभारन निज निज आनी व्यापक ब्रह्म अजित भुवनेश्वर लक्ष्मण कहा बूझ करुणाकर
सबलगिलै आयऊ हनुमाना, अनुज देखी प्रभु अति दुख माना। जामवंत कह भैद सुषेण, लंका रहय को पठई लेना। धरि लघु रूप गयವು ಹನುಮಂತ, ಆನೆವು ಭವನ ಸಮೇತ ತುರಂತ. ಶಿವನು ಹೇಳುತ್ತಿರುವನು, ಗಿರಿಜೆ, ಪ್ರಳಯ ಕಾಲದಲ್ಲಿ ಯಾರ ಕ್ರೋಧಾಗ್ನಿಯು ಚತುರ್ದಶ ಭುವನಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಹಾಕುತ್ತದೆಯೋ, ಸೂರ ನರ ಸಮಸ್ತ ಚರಾಚರಗಳೆಲ್ಲವೂ ಯಾರನ್ನು ಸೇವಿಸುವರು, ಅಂತಹ ಆದಿಶೇಷ ಲಕ್ಷ್ಮಣನನ್ನು ಯಾರು ತಾನೇ ಗೆಲ್ಲಬಲ್ಲರು? ಈ ಅದ್ಭುತ ಲೀಲೆಯನ್ನು ಶ್ರೀರಾಮನ ಕೃಪಾ ಪಾತ್ರರಾದವರು ಮಾತ್ರವೇ ಅರಿಯಬಲ್ಲರು. ಸಂಜೆಯಾಗುತ್ತಲೇ ಎರಡೂ ಕಡೆಯ ಪಡೆಗಳು ಬಿಡದಿಯನ್ನು ಸೇರಿದವು. ಪಡೆವಳರು ತಮ್ಮ ತಮ್ಮ ಪಡೆಗಳ ಉಸ್ತುವಾರಿಯನ್ನು ನೋಡತೊಡಗಿದರು. ಸರ್ವವ್ಯಾಪಕನು, ಪರಬ್ರಹ್ಮನು, ಅಜೇಯನು, ಸಕಲ ಭುವನಾಧಿಪತಿಯೂ ಕರುಣಾನಿಧಿಯೂ ಆದ ಶ್ರೀರಾಮಚಂದ್ರನು ಲಕ್ಷ್ಮಣನೆಲ್ಲಿ ಎಂದು ಕೇಳಿದನು. ಅಷ್ಟರಲ್ಲಿ ಹನುಮಂತನು ಲಕ್ಷ್ಮಣನನ್ನು ಎತ್ತಿಕೊಂಡು ಅಲ್ಲಿಗೆ ಬಂದನು. ತನ್ನ ತಮ್ಮನ ಸ್ಥಿತಿಯನ್ನು ನೋಡಿ ಶ್ರೀರಾಮನು ತುಂಬಾ ದುಃಖಿತನಾದನು. ಆಗ ಜಾಂಬವಂತನು ಹೇಳಿದನು, ಲಂಕೆಯಲ್ಲಿ ಸುಷೇಣನೆಂಬ ವೈದ್ಯನಿದ್ದಾನೆ. ಅವನನ್ನು ಇಲ್ಲಿಗೆ ಯಾರು ಕರೆತರುವರು? ಕೂಡಲೇ ಹನುಮಂತನು ಲಘುರೂಪವನ್ನಂತೂ ಅಲ್ಲಿಗೆ ಹೋಗಿ ಸುಷೇಣನನ್ನು ಮನೆ ಸಹಿತ ಎತ್ತಿ ತಂದನು. ರಾಮ ಪದಾರಬಿಂದ ಸಿರನಾಯವು ಆಯಿ ಸುಷೇಣ, ಕಹ ನಾಮಗಿರಿ ಔಷಧಿ ಜಾಹು ಪವನ ಸುತಲೇನ. ಸುಷೇಣನು ಶ್ರೀರಾಮನ ಪಾದಪದ್ಮಗಳಿಗೆ ಎರಗಿದನು. ಅವನು ಮೂಲಿಕೆ ಮತ್ತು ಅದು ದೊರೆಯುವ ಪರ್ವತದ ಹೆಸರು ಹೇಳಿ, ಆಂಜನೇಯ, ನೀನು ಹೋಗಿ ಆ ಔಷಧವನ್ನು ತೆಗೆದುಕೊಂಡು ಬಾ ಎಂದು ತಿಳಿಸಿದನು. ಈ ರೀತಿಯಾಗಿ ಮೇಘನಾದನಿಗೂ ಲಕ್ಷ್ಮಣನಿಗೂ ಘನಘೋರವಾದ ಯುದ್ಧವು ಜರುಗುತ್ತದೆ. ಆ ಸಂದರ್ಭದಲ್ಲಿ ಮೇಘನಾದನು ಇನ್ನು ತಾನು ಲಕ್ಷ್ಮಣನನ್ನು ಎದುರಿಸಲಾರೆ ಎಂಬಂತಹ ಸಂದರ್ಭವು ಬಂದಾಗ ಆತನಲ್ಲಿದ್ದ ಅಮೋಘವಾದ ವೀರಘಾತಿನಿ ಎಂಬ ಶಕ್ತಿ ಆಯುಧವನ್ನು ಪ್ರಯೋಗಿಸುತ್ತಾನೆ. ಅದರ ಪ್ರಹಾರದಿಂದ ಲಕ್ಷ್ಮಣನು ಕೆಳಗುರುಳುತ್ತಾನೆ. ಆ ಕೂಡಲೇ ಅವನನ್ನು ಎತ್ತಿಕೊಂಡು ಹೋಗುವ ಪ್ರಯತ್ನವೂ ನಡೆಯುತ್ತದೆ. ಆದರೆ ಕೆಳಗೆ ಬಿದ್ದಿದ್ದ ಲಕ್ಷ್ಮಣನನ್ನು ಕದಲಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಅದೇ ಹನುಮಂತನು ಆತನನ್ನು ಬಹಳ ಸುಲಭವಾಗಿಯೇ ಎತ್ತಿಕೊಂಡು ಶ್ರೀರಾಮನ ಬಳಿಗೆ ಕರೆತರುತ್ತಾನೆ. ಈಗ ಲಕ್ಷ್ಮಣನನ್ನು ಮೂರ್ಛೆಯಿಂದ ಹೊರತರುವ ಸಲುವಾಗಿ ಸುಷೇಣನೆಂಬ ವೈದ್ಯನನ್ನು ಕರೆತರಲಾಗಿದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.